ಶಿರಾ ತಾಲೂಕಿನ ಬುಕ್ಕಾಪಟ್ಟಣದ ಮಾರುತಿ ನಗರದ ಇಟ್ಟಿಗೆಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಾವತಿ ಖಾತಾ ಆಂದೋಲನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಬಿ ಸುರೇಶ್ ಬಾಬು, ಜೆಡಿಎಲ್ಪಿ ನಾಯಕ ಹಾಗೂ ಶಾಸಕ ಕೃಷಿ ಜಮೀನಿನ ಮಾಲೀಕರು ಮರಣ ಹೊಂದಿದ ನಂತರ ಪಾವತಿ ರೀತಿಯ ಮಾಲೀಕತ್ವವು ಮೃತರ ಉತ್ತರಾಧಿಕಾರಿಗಳ ಹೆಸರಿಗೆ ಬದಲಾವಣೆ ಮಾಡುವಂತಹ ಜಮೀನುಗಳ ಪೌತಿ ವಾರಸ ಸ್ವರೂಪದ ಪ್ರಕ್ರಿಯೆಗಳನ್ನು ಸರಳೀಕೃತಗೊಳಿಸುವ ಉದ್ದೇಶದಿಂದ ಈ ಪೌತಿ ಖಾತಾ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಎಸಿ ಗೋಟೂರು ಶಿವಪ್ಪ, ಶಿರಾ ತಹಶೀಲ್ದಾರ್ ಆನಂದ್ ಕುಮಾರ್, ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುಜಾಹಿದ್, ಹೊಯಿಲ್ದೊರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಮ್ಮ ಚಂದ್ರನಾಯ್ಕ್, ಶಿರಾ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿಆರ್ ಮಂಜುನಾಥ್, ಬುಕ್ಕಾಪಟ್ಟಣ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಹೊಸಪಾಳ್ಯ ಸತ್ಯನಾರಾಯಣ, ನಿರ್ದೇಶಕರಾದ ಬಿಆರ್ಎಂ ಸತ್ಯನಾರಾಯಣ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾನು ಸೇವೆ ಮಾಡೋಕ್ಕೆ ಈ ಸತಿ ಗೆದ್ದರಿಂದ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಬರ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಚಿಕ್ಕನಾಗಿನಲ್ಲಿ 97 ವಾರಗಳಿಂದ ಜನಸ್ಪಂದನ ಮಾಡಿದರು, ಇಲ್ಲಿ 43 ವಾರಗಳಿಂದ ಸ್ಥಿರಾದಲ್ಲಿ ಮಾಡಿದರು. ಜೊತೆಗೆ ಮನೆ ಬಾಗಿಲಿಗೆ ಮನೆ ಮಗ ಅಂತ ಕಾರ್ಯಕ್ರಮ ಮಾಡ್ತಾರೆ. ಎಷ್ಟು ಹತ್ರ ಜನರಿಗಾಗುತ್ತೆ ಅವ್ರ ಸಮಸ್ಯೆಗಳು ಬಗೆಹರಿಬೇಕು. ಯಾರೇ ಆಗಲಿ ನಮ್ಮ ತಾಲೂಕಿನ ಜನ ನೆಮ್ಮದಿಯಾಗಿರ್ಬೇಕು, ಅವ್ರು ಬೇರೆ ಅವ್ರ ಬದುಕನ್ನು ಕಟ್ಕೊಳ್ಳೋಕ್ಕೆ ನಾವು ಅವಕಾಶ ಮಾಡಬೇಕು. ದಿನ ತಾಲೂಕು ಆಫೀಸ್ ಕಲಿಯೋದು, ದಿನ ಸ್ಥಿರ ಕಲಿಯೋದು, ಇದೆಲ್ಲ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಎಲ್ಲರೂ ಇದನ್ನ ಅರ್ಥ ಮಾಡಿಕೊಂಡು ಉಪಯೋಗಿಸ್ಬೇಕು. ನಿಮ್ಗೆ ಏನ್ ಬೇಕು, ಯಾವ ಬೇಕು, ಭೌತಿಕ ಖಾತೆ ಆಂದೋಲನ ಇದು ಪಡಿಲ್ಲ ಏನ್ ಬೇಕು. ಈಗ ನಮ್ಮ ಕಂದಾಯ ಇಲಾಖೆಯಲ್ಲೇ ಸ್ವಲ್ಪ ಜಟಿಲ ಸಮಸ್ಯೆಗಳು ನಾವು ಯಾವಾಗಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯ, 80 ಭಾಗ ಕಾಣ್ಲಿಕ್ಕೆ ಸಾಧ್ಯ. ಅದನ್ನ ಎಸಿ ಅವರು ದಂಡಾಧಿಕಾರಿಗಳು ಕೂತ್ಕೊಂಡು ಈಗ ನಿಮ್ಮ ಸಮಕ್ಷಮದಲ್ಲಿ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ನಾವು ನಿಮ್ಮ ಜೊತೆ ಇರ್ತೇವೆ. ಖಂಡಿತ ಇವತ್ತು ಭೌತಿಕ ಖಾತೆ ಆಂದೋಲನದಲ್ಲಿ ನಮ್ಮ 10 ಸರ್ಕಲ್ಗಳಿದೆ. 10 ಸರ್ಕಲ್ನಲ್ಲಿ ಸುಮಾರು 3ಕ್ಕಿಂತ ಹೆಚ್ಚು ಜನಕ್ಕೆ ಈಗ ನಮ್ಮ ಫಲಾನುಭವಿಗಳನ್ನ ಅವರನ್ನ ಪಾಣಿ ಕೊಡ್ಬೇಕಾದ್ರೆ ಕೇಳಿದೆ ಎಷ್ಟು ದಿನದಲ್ಲಿ ಅರ್ಜಿ ಕೊಟ್ಟಿದ್ರಿ ಅಂತ. ಕೆಲವರು 1 ತಿಂಗಳು ಹೇಳಿದ್ರು, ಕೆಲವರು 3 ತಿಂಗಳು ಹೇಳಿದ್ರು, ಈ ಥರ ಇದೆ. ಕೆಲವರು ಸುಮಾರು ವರ್ಷದಿಂದ ಆಗಿಲ್ಲ ಅಂತ ಹೇಳಿದ್ರು. ಅಲ್ಲಿ ಸಮಸ್ಯೆಗಳಿದ್ದಾಗ ಈ ಥರ ಆಗಿರ್ತದೆ. ಈಗೆಲ್ಲರೂ ಕೂಡ ಆನ್ಲೈನ್ ಮುಖಾಂತರನೇ ಮಾಡೋದ್ರಿಂದ ಎಲ್ಲರೂ ಕೂಡ ನಿಮಗೆ ಡೇಟಾ ಬೇಸ್ ಸಿಗ್ತದೆ. ಖಂಡಿತ ನಮ್ಮ ಅಧಿಕಾರಿಗಳು ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಲೇಬೇಕಾಗುತ್ತೆ, ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಅವ್ರ ಜೊತೆಯಲ್ಲಿ ವಿಶ್ವಾಸದಲ್ಲಿ ಮಾಡಿರೋರಿಗೆ ಬೆಂತಟ್ಟಂತ ಕೆಲಸ ಮಾಡ್ತೀವಿ, ಮಾಡದೇ ಇರೋರಿಗೆ ಮಾತಿನಲ್ಲಿ ಚಾಟಿನಲ್ಲಿ ಹೇಳುವಂಥ ಕೆಲಸ ಮಾಡೋಣ. ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಖಂಡಿತ ಮಾಡಿದ್ದು ಸಾರ್ಥಕತೆ ಸಿಗ್ತದೆ. ಇಲ್ಲ ಅದಾಗಬೇಕು ಅಂದರೆ ಪರಿಹಾರ ಹುಡುಗರು ಕೂಡ ವೇದಿಕೆಗಳಿದ್ದಾವೆ, ಯಾವುದಕ್ಕೂ ಪರಿಹಾರ ಇದ್ದಂಗಿಲ್ಲ, ಎಲ್ಲರಿಗೂ ಕೂಡ ಪರಿಹಾರ ಸಿಗ್ತದೆ. ಅದನ್ನು ನಾವೆಲ್ಲ ಹುಡುಕೊಂಡು ಎಲ್ಲ ಜನಗಳ ಸಮಸ್ಯೆನ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಿ. ಇಂಥ ಜನಗಳ ಸಮಸ್ಯೆ ಆದರೂ ಕೂಡ ಅದು ಒಂದು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಪರಿಹಾರಗಳು ಇದ್ದೇ ಇರ್ತದೆ. ಅದನ್ನ ನಮ್ಮ ಅಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ಅದನ್ನ ಸರಿಪಡಿಸುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ಆ ಒಂದು ಮನಸ್ಥಿತಿನ ನಾವು ಬೆಳೆಸ್ಕೊಂಡು ಇವತ್ತು ಜನಗಳಿಗೆ ಸ್ಪಂದಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಭೌತಿಕ ಖಾತೆ ಇರ್ಬೋದು, ಮತ್ತೆ ಭಗವಂತನ ಸಮಿತಿ ನಾವು ಈ ಬುಕ್ಕಾಪಟ್ಟಣದ ಸಮುದಾಯ ಭವನದಲ್ಲಿ ಪೌತಿ ಖಾತೆ ಆಂದೋಲನ ಒಂದು ಕಾರ್ಯಕ್ರಮವನ್ನು ಅರಿವು ಮೂಡಿಸೋಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಈ ಪೌತಿ ಖಾತೆ ಅಂದರೆ ಪಾಣಿನಲ್ಲಿ ಯಾರು ಹೆಸರಿರುತ್ತೆ ಅವರು ತೀರ್ಕೊಂಡಾಗ ಅವ್ರ ಕುಟುಂಬ ಸದಸ್ಯರಿಗೆ ಅದನ್ನ ಖಾತೆನ ವರ್ಗಾಯಿಸೋಕ್ಕೆ ಯಾವ ದಾಖಲಾತಿ ಬೇಕು, ಯಾವ ರೀತಿಯ ಅದಕ್ಕೆ ದಾಖಲಾತಿ ಮಾಡ್ಕೋಬೇಕಂದ್ರೆ ಯಾವ ರೀತಿ ಆದಂತ ಅದಕ್ಕೆ ಸಪೋರ್ಟಿಂಗ್ ದಾಖಲೆಗಳನ್ನು ಕೊಡಬೇಕು ಅನ್ನೋದನ್ನ ನಾವು ಎಲ್ಲ ಪ್ರಚುರಪಡಿಸಿದೀವಿ. ಈ ಪಾಂಪ್ಲೆಟ್, ಈ ಪ್ರಕಟಣೆ ಸಹ ನಾವೆಲ್ಲ ಪಂಚಾಯತಿಯವರಿಗೆ, ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ವೃತ್ತದ ಕಚೇರಿನಲ್ಲಿ ಸಹ ಕೊಟ್ಟಿದ್ದೀವಿ. ಮತ್ತೆ ನಾವು ಪಾಂಪ್ಲೆಟ್ ಕೊಡ್ತೀವಿ. ಅದನ್ನ ರೈತ ಬಾಂಧವರು ಏನಿದ್ದೀರಾ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಮತ್ತು ಈ ಪೌತಿ ಅಂತ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಈ ಪೌತಿ ಕಾರ್ಯಕ್ರಮ ಅಂದ್ರೆ ಮೊಬೈಲ್ ನಲ್ಲಿ ನೀವು ಕೊಟ್ಟಿರೋಂಥ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ, ಸ್ಕ್ಯಾನ್ ಮಾಡಿ ಎಂಟ್ರಿ ಮಾಡ್ತಾರೆ ಬಿಎಗಳು. ಅದನ್ನ ಆರ್ಐ ಅವರು ಅಪ್ಲೋಡ್ ಮಾಡಿ ಡಿಟಿ ಕಳಿಸಿದ್ರೆ ಅದು ಮುಗಿದೋಗುತ್ತೆ. ನೀವು ಕಚೇರಿಗೆ ಅಲೆಯಂತ ಅವಶ್ಯಕತೆ ಇರೋದಿಲ್ಲ. ಈ ತಂತ್ರಾಂಶನ ಬಳಸಿಕೊಂಡು ಸುಲಭವಾಗಿ ನಿಮ್ಮ ದಾಖಲಾತಿಗಳನ್ನ ಯಾರು ಪೌತಿ ಆಗಿರ್ತಾರೆ, ಮರಣ ಹೊಂದಿರ್ತಾರೆ, ಅವರ ಕುಟುಂಬ ಸದಸ್ಯರು ಯಾರಿರ್ತಾರೆ ಅವರಿಗೆ ಖಾತೆ ಮಾಡುವಂತ ಆಂದೋಲನ ಈ ಪೌತಿ ಆಂದೋಲನ. ಅಂದ್ರೆ ತಂತ್ರಾಂಶನ ಬಳಸಿಕೊಂಡು ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ ಮಾಡುವಂತ ಆಂದೋಲನ ಈ ಪೌತಿ ಖಾತೆ ಆಂದೋಲನ ಅಂತ ಕರೀತಾ ಇದ್ದೀವಿ. ಈಗ ನಾವು ನಮ್ಮ ಈ ಶಿರಾ ತಾಲೂಕಿನಲ್ಲಿ ಪ್ರಥಮವಾಗಿ
ಈ ಬುಕ್ಕಾಪಟ್ಟಣ ಹೋಗ್ಲಿಲ್ಲಂದ್ರೆ ನಮ್ಮ ಜನಪ್ರಿಯ ಶಾಸಕರು ಮಾಡಬೇಕು, ಇದನ್ನ ಒಂದು ರೈತರಿಗೆ ಅನುಕೂಲ ಆಗುತ್ತೆ, ಅರಿವು ಮೂಡಿಸಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಈ ಯಾಕಂದ್ರೆ ಮೋದಿ ಆಗಿರೋ ತಾತ ಮುತ್ತಾತ ಅವರು ಹೆಸರಲ್ಲೇನೆ ಎಲ್ಲ ದಾಖಲಾತಿರ್ತಾರೆ. ಈಗ ನಿಮ್ಮ ಯಾರಿರ್ತಾರೆ ಈಗಿನ ಜನರೇಷನ್ ಅವರಿಗೆ ದಾಖಲಾತಿಗಳು ಇಲ್ಲ ಅಂತಂದ್ರೆ, ಕಂದಾಯ ದಾಖಲಾತಿಗಳು, ಜಮೀನಿಗೆ ಸಂಬಂಧಪಟ್ಟಂತ ದಾಖಲಾತಿಗಳಿಲ್ಲ ಅಂದ್ರೆ ಅದು ರೈತರು ಬೇಕಾದಷ್ಟ ತುಂಬಾ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ನಿಮ್ಗೆ ಪರಿಹಾರದ ಮೊತ್ತ ಇರ್ಬೋದು, ಬೆಳೆ ವಿಮೆ ಮೊತ್ತ ಇರ್ಬೋದು, ಅದು ನಿಮ್ಗೆ ಅದುವೇ ನಿಮ್ಗೆ ಖಾತೆಗೆ ಜಮಾ ಮಾಡಕ್ಕಾಗೋದಿಲ್ಲ. ಮತ್ತೆ ನೀವು ಯಾವುದೇ ಕೃಷಿಗೆ ಸಂಬಂಧಪಟ್ಟಂತೆ ಮಧ್ಯಮವಾದಿ, ದೀರ್ಘಾವಧಿ, ಅಲ್ಪಾವಧಿ ಸಾಲ ಪಡಿಬೇಕಾಗಿದ್ರೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು ಅಥವಾ ಸಹಕಾರ ಸಂಘಗಳ ಇರ್ಬೋದು, ಅದರಲ್ಲಿ ನೀವು ಈ ಸಾಲ ಸೌಲಭ್ಯಗಳನ್ನ ಪಡಿಬೇಕಾದ್ರೂ ಸಹ ಇವಕ್ಕೆ ಈ ದಾಖಲಾತಿ ಒದಗಿಸಿಲ್ಲ ಅಂದ್ರೆ ಅದು ನಿಮ್ಗೆ ಯಾವುದೇ ರೀತಿಯಾದ ಸೌಲಭ್ಯ ಸಿಗಲ್ಲ. ಆ ಟೈಮಲ್ಲಿ ನಿಮ್ಗೆ 1 ತಿಂಗಳು 2 ತಿಂಗಳು ಕಾಲಾವಕಾಶ ಇರುತ್ತೆ. ಆ ಸಮಯದಲ್ಲಿ ನೀವು ದಾಖಲಾತಿಯನ್ನು ಮಾಡಿಸ್ಕೊಂಡು ನೀವು ಸುಮಾರು ನಿಮ್ಮ ಸಮಯ ಕೆಲಸಗಳನ್ನು ಬಿಟ್ಟು ಅದಕ್ಕೋಸ್ಕರ ಹೋಗ್ಬೇಕಾಗುತ್ತೆ. ಈಗ ಆದ್ರಿಂದ ಈ ಪೋತಿ ಖಾತಾ ಆಂದೋಲನ ಏನಿದೆ, ಈ ಕಾರ್ಯಕ್ರಮವನ್ನ ಬಳಸ್ಕೊಂಡು ನಮ್ಮ ಗ್ರಾಮ ಸಹಾಯಕರೇ ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಗ್ರಾಮಗಳಲ್ಲಿ ಬರ್ತಾರೆ. ಅಲ್ಲಿ ನಿಮ್ಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಕೊಟ್ಟು ನೀವು ನಿಮ್ಮ ಪೋತಿ ಖಾತೆಯನ್ನ ಆಂದೋಲನ ಬಳಸ್ಕೊಂಡು ನೀವು ನಿಮ್ಮ ಗ್ರಾಮದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಹೊರತು ನಿಮಗೆ ಖಾತೆ ವರ್ಗಾವಣೆ ಆಗುತ್ತೆ. ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಎಲ್ಲರೂ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದನೆ ಮಾಡಬೇಕು. ಅವರ ಕೊರತೆಗಳು ಏನಿದಾವೆ, ಬಹಳಷ್ಟು ನೆನಪಿಗೆ ಬಿದ್ದಿರ್ತಕ್ಕಂಥವು ಮತ್ತು ಪರಿಹಾರ ಕಂಡುಕೊಳ್ಳದೇ ಇರತಕ್ಕಂಥ ಅರ್ಜಿಗಳಿಗೆ ಉತ್ತರ ಕಂಡುಕೊಳ್ಬೇಕು ಎಂತಕ್ಕಂಥ ನಿರ್ದೇಶನದ ಹಿನ್ನೆಲೆಯಲ್ಲಿ ಈ ಒಂದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಹಮ್ಮಿಕೊಂಡಿರುವಂತದ್ದು ತುಂಬಾ ಶ್ಲಾಘನೀಯವಾಗಿರುವಂಥದ್ದು. ಪೌತಿ ಖಾತೆಗೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಫಲಾನುಭವಿಗಳಿಗೆ ಅವರ ಖಾತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಮುಖ್ಯವಾಗಿ ಗಮನಿಸಿಕೊಳ್ಬೇಕು. ರೈತರಲ್ಲಿ ನಾವು ಮನವಿ ಮಾಡಿಕೊಳ್ತಕ್ಕಂಥದ್ದು, ಹಿಂದೆ ಪೌತಿ ಖಾತೆಗೆ ನೀವು ಅರ್ಜಿಯನ್ನ ಹಾಕ್ಬೇಕಾಗಿತ್ತು, ಈಗೆಲ್ಲ ಆನ್ಲೈನ್ ಅರ್ಜಿ. ದಯವಿಟ್ಟು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನ ತಾವು ಗಮನಿಸಿಕೊಳ್ಬೇಕು. ಪೌತಿ ಖಾತೆಗೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿರತಕ್ಕಂಥ ವ್ಯಕ್ತಿಯ ಮರಣ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು. ಎರಡನೇದು ವಂಶವೃಕ್ಷವನ್ನ ಮಾಡಿಸ್ಕೊಳ್ಬೇಕು. ಆ ನಂತರ ಸಂಬಂಧಪಟ್ಟಂತೆ ನಿಮ್ಮ ಜಮೀನಿನ MR ಮತ್ತು RTC ಮತ್ತು ಆಧಾರ್, ಮುಖ್ಯವಾಗಿ ಹೆಣ್ಮಕ್ಳನ್ನ ಸೇರಿಸಿ ವಂಶವೃಕ್ಷವನ್ನ ದಯವಿಟ್ಟು ಮಾಡಿಸ್ಕೊಳ್ಳಿ.